ಅನೀಶು ಇದು ಪಲ್ಯ ಸಾಕಾಕತ್ತಿಲ್ಲ ನೋಡಿದು. ಹಾಂ, ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸ್ವಲ್ಪ ಹೇಳೋದು ಲೇಟ್ ಆಯಿತು, ಹೀಗಾಗಿ ತಕ್ಷಣ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ರೆಡಿ ಆಗೋನೇ ಅನೀಶು ಕ್ಲಾಸಿಗೆ ಹೊಂಟಾನ. 6 ಗಂಟೆ ಕರೆಕ್ಟ್ ಆಗೈತಿ. ಒಂದು 10-15 ನಿಮಿಷ ಲೇಟ್ ಆಗಿದ್ವಿ, ಹೀಗಾಗಿ ಎಲ್ಲ ಅವಸರ ಆಯಿತು. ಅನೀಶ್ ಹೋದ್ಮೇಲೆ ಮತ್ತು ಮನೆಯೆಲ್ಲ ಕಸ ಗುಡಿಸಿ ರಂಗೋಲಿ ಅದೆಲ್ಲ ಹಾಕಿದಾದ್ಮೇಲೆ ಯೋಗಾಸನ ಸ್ಟಾರ್ಟ್ ಮಾಡ್ಕೋತೀನಿ. ಹೀಗೆಲ್ಲ 6 ಗಂಟೆಗೆ ಅನೀಶ್ ಹೋದ್ಮೇಲೆ ಎಲ್ಲ ಮನೆ ಕೆಲಸ ಎಲ್ಲ ಕಸ ಹುಡುಗಿ ರಂಗೋಲಿ ಹಾಕೋಕ್ಕೆ ಒಂದು ಅರ್ಧ ತಾಸು ಬೇಕು ನೋಡ್ರಿ. ಕರೆಕ್ಟ್ 6:30 ಆಗೈತಿ ಈಗ. ಇದೆಲ್ಲ ಮುಗಿದಾದ್ಮೇಲೆ ಈಗ ನಾನು ಯೋಗ ಸ್ಟಾರ್ಟ್ ಮಾಡ್ತೀನಿ, ಎಕ್ಸಸೈಸ್ ಮತ್ತು ಯೋಗ. ಎಕ್ಸಸೈಸಲ್ಲಿ ಒಂದು 11ರಿಂದ 15 ಸೂರ್ಯ ನಮಸ್ಕಾರ ಹಾಕಿರ್ತೀನಿ. ಅದಾದಮೇಲೆ ಸ್ವಲ್ಪ ಬಾಡಿ ಸ್ಟ್ರೆಚ್ ಆಗುವಂತಹ ಆಸನಗಳನ್ನು ಮತ್ತು ವ್ಯಾಯಾಮಗಳನ್ನು ಮಾಡ್ಕೋತೀನಿ. ಅದಾದಮೇಲೆ ಪ್ರಾಣಾಯಾಮ ಮಾಡ್ತೀನಿ. 20 ನಿಮಿಷದ್ದು ಪ್ರಾಣಾಯಾಮ ಬರ್ತೈತಿ. ಯಾರಾದರೂ ಲಿಂಕ್ ಬೇಕಿದ್ರೆ ಕೇಳ್ರಿ, ಕೊಟ್ಟಿರ್ತೀನಿ. ನನ್ನ ಚಾನಲ್ದಲ್ಲ, ನಾನು ಬೇರೆಯವ್ರ ಚಾನಲಲ್ಲಿ ನೋಡಿ ಅದನ್ನು ಕಲ್ತಿದ್ದು. ಟೋಟಲಿ 40 ನಿಮಿಷ ತೋರ್ಸಾರ ಅವರು. ಬಟ್ ನಡುವೆ ಅವರು ಮಾತಾಡೋದು ಹೇಳ್ಕೊಡೋದೆಲ್ಲ ಗ್ಯಾಪ್ ಆಗಿ ನಮ್ಮದು ಪ್ರಾಕ್ಟೀಸ್ ಆದಮೇಲೆ 20 ನಿಮಿಷದಲ್ಲಿ ನಾವು ಡೈಲಿ ಪ್ರಾಣಾಯಾಮನ ಮುಗಿಸ್ಬೋದು. ಬೇಸಿಕ್ ಪ್ರಾಣಾಯಾಮನ ನೀವು ಡೈಲಿ ಮಾಡ್ಕೋಬೋದು. ಇದರಿಂದ ಉಸಿರಾಟ ಕ್ರಿಯೆ ಸರಳವಾಗಿರ್ತೈತೆ ನೋಡ್ರಿ. ಪ್ರಾಣಾಯಾಮ ಎಕ್ಸಸೈಸ್ ಎಲ್ಲ ಮುಗಿಸಿದಾದ್ಮೇಲೆ ಮತ್ತು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತು ಅಡುಗೆ ಒಳಗೆ ಕ್ಯಾಬೇಜ್ ಪಲ್ಯ, ಅದ್ರ ಜೊತೆಗೆ ಸ್ವಲ್ಪ ತೊಗರಿಬೇಳೆ ನೆನೆ ಇಟ್ಟು ಹೋಗಿದ್ದೆ. ಎಕ್ಸಸೈಸ್ ಮಾಡಬೇಕಾದ್ರೆ ಒಂದು ತಾಸುವರೆಗೂ ನೆನೆ ಇಟ್ಟಿದ್ದೆ. ಅಷ್ಟರಲ್ಲೇ ನೆನಿತಾವು. ಅದನ್ನು ಕ್ಯಾಬೇಜ್ ಪಲ್ಯ ಒಳಗೆ ಹಾಕಿ ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತೈತೆ ನೋಡ್ರಿ. ಆಲ್ರೆಡಿ ನನ್ನ ಚಾನಲ್ ಒಳಗೆ ಈ ರೀತಿಯಾದಂತಹ ಪಲ್ಯವನ್ನು ಮಾಡಿ ತೋರಿಸೀನಿ. ಕ್ಯಾಬೇಜ್ ವಿತ್ ತೂರ್ ದಾಲ್ ಅಥವಾ ತೊಗರಿಬೇಳೆ ಅಂತೀವಲ್ಲ ಹಾಕಿ ಮಾಡೋದನ್ನು ತೋರಿಸೀನಿ. ಭಾಳ ಟೇಸ್ಟ್ ಆಗ್ತೈತಿ. ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಅಕ್ಷು ಕೂಡ ಸ್ಕೂಲಿಗೆ ರೆಡಿಯಾಗ್ಯಾಳ. ಅನೀಶ್ 1 ಗಂಟೆಗೆ ರಿಟರ್ನ್ ಬರ್ತಾನೆ. 6 ಗಂಟೆಗೆ ಹೋಗಿ ವೆಕೇಷನ್ ಸ್ಟಾರ್ಟ್ ಐತೆ ಒಂದು. ಇವರೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಮ್ಮದು ಅಡುಗೆ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಂಡೆ ನೆಲ ಒರೆಸೋದು ಕಸ ಎಲ್ಲ ಹುಡುಗಿದಾದ್ಮೇಲೆ ಕರೆಕ್ಟಾಗಿ 1 ಗಂಟೆ 1:15 ನಿಮಿಷ ಆಗಿತ್ತು. ಅಷ್ಟೊತ್ತಿಗೆ ಅನೀಶ್ ಬಂದಾದಮೇಲೆ ಸ್ವಲ್ಪ ಮ್ಯಾಲಿನ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಅಭ್ಯಾಸಕ್ಕೆ ಕುಂತೀನಿ. ಮೊದಲಿಗೆ ಸೈಕಾಲಜಿ ಓದಿ ಕಂಪ್ಲೀಟ್ ಮಾಡಿಬಿಡ್ತೀನಿ. ಯಾಕಂದ್ರೆ ಸ್ವಲ್ಪ ಮೂಡ್ ಫ್ರೆಶ್ ಇದ್ದಾಗನೇ ಸೈಕಾಲಜಿ ಓದ್ಬಿಡಬೇಕು, ಇಲ್ಲ ಅಂದ್ರೆ ತಲೆಗೆ ಹತ್ತದೇ ಇಲ್ಲ. ಆಲ್ರೆಡಿ 2-3 ಸರ್ತಿ ಈ ಬುಕ್ ಮುಗ್ದಿದ್ರೂ ಕೂಡ ಇನ್ನೂ ಹೊಸದೇ ಓದಾಕತ್ತೀನಿ ಅನ್ನೋ ಒಂದೊಂದು ಸರ್ತಿ ಫೀಲ್ ಆಗಿಬಿಡ್ತೈತಿ. ಅಷ್ಟೊಂದು ವಿಷಯಗಳು ಸ್ವಲ್ಪ ಡೀಪಾಗಿ ಇರ್ತಾವೆ ಸೈಕಾಲಜಿ ಒಳಗೆ. ಅದನ್ನು ಓದಿ ತಿಳ್ಕೊಂಡು ನೋಟ್ಸ್ ಮಾಡಬೇಕಾದ್ರೆ ಸ್ವಲ್ಪ ಮೂಡ್ ಫ್ರೆಶ್ ಇರಬೇಕು ಮತ್ತು ವಾತಾವರಣ ಕೂಡ ತುಂಬಾ ಶಾಂತವಾಗಿರಬೇಕು. ಅದಕ್ಕೋಸ್ಕರ ನಾನು ಹುಡುಗರು ಇನ್ನೂ ಮನೆಗೆ ಬಂದಿರಲ್ಲ ಆವಾಗನೇ ಓದಿ ಮುಗಿಸ್ಬಿಡ್ತೀನಿ. ದಿಸ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಸ್ಟಡಿ ಅನ್ಬೋದು ಮಧ್ಯಾಹ್ನ. ಯಾಕಂದರೆ ಯಾರೂ ಇರೋಂಗಿಲ್ಲ, ಹುಡುಗರು ಕೂಡ ಸ್ಕೂಲಿಗೆ ಹೋಗಿರ್ತಾರೆ. ಆಲ್ರೆಡಿ ನಾನು ಟೈಮ್ ಟೇಬಲ್ ಪ್ರಕಾರ ಯಾವ ರೀತಿ ನಾನು ಸ್ಟಡಿ ಟೈಮ್ ಟೇಬಲನ್ನು ಹಾಕ್ಕೊಂಡು ನಾನು ತೋರಿಸೀನಿ. ಆ ಟೈಮ್ ಟೇಬಲ್ ಪ್ರಕಾರನೇ ಈಗ 1:30ಯಿಂದ 4:15 ತನಕ ನನಗೆ ಟೈಮ್ ಇರ್ತೈತಿ. ಇವತ್ತು ಸ್ಟಿಚಿಂಗ್ದು ಕೆಲಸ ಈವ್ನಿಂಗ್ ಇಟ್ಕೊಂಡಿನಿ. ಸ್ವಲ್ಪ ಮ್ಯಾಲಿಂದೆಲ್ಲ ಕ್ಲೀನ್ ಮಾಡಿಕೊಂಡು
ಓದ್ಕೋತಾ ಕೂಡಬೇಕಾದ್ರೆ 2:30 ತನ ಆಯಿತು. ಸ್ಟಿಚಿಂಗನ್ನು ಸಂಜೆಗೆ ಮಾಡ್ಕೋಬೇಕು ಅಂಥೇಳಿ ಅದನ್ನು ಬಿಟ್ಟೀನಿ. 2:30ಇಂದ ಅಕ್ಷು ಬರೋ ತನೂ 4:15ಕ್ಕೆ ಬರ್ತಾಳೆ. 4:30 ತನೂ ನಾನು ಕಂಟಿನ್ಯೂ ಮಾಡ್ಕೋತೀನಿ ನನ್ನ ಸ್ಟಡಿಯನ್ನು. ಇವತ್ತು ಥಾರ್ಂಡೈಕ್ರವರ ಪ್ರಯತ್ನ ಪ್ರಮಾದ ಕಲಿಕೆಯ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಂಡು ನೋಟ್ಸ್ ಮಾಡ್ಕೊಂಡಿನಿ. ಆಲ್ರೆಡಿ ಕಲಿಕೆ ಪಾಠವನ್ನು ಪ್ರಾರಂಭ ಮಾಡಿನಂತ ನಿಮಗೆಲ್ಲ ಹೇಳಿದ್ದೆ. ಇವತ್ತು ಸೆಕೆಂಡ್ ಡೇ 5ನೇ ಪಾಠದ್ದು ಸ್ವಲ್ಪ ಡೀಟೇಲಾಗಿ ಓದ್ಕೊಂಡು ನೋಟ್ಸ್ ಮಾಡ್ಕೊಳಕ್ತೀನಿ. ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತೈತಿ. ಡೈಲಿ ಒಂದು 4-5 ಪೇಜ್ ಮುಗಿಸ್ಬೋದು ಅಷ್ಟೇ ನೋಡಿರಿ, ಜಾಸ್ತಿ ಮುಗ್ಸೋಕ್ಕಾಗಲ್ಲ. ಅದಾದಮೇಲೆ ಅಕ್ಷು ಬರತನೂ ಓದ್ಕೊಂಡೆ. ಅಕ್ಷು ಮತ್ತು ಸ್ವಲ್ಪ ಅಕ್ಕಿನೂ ಕೂಡ ಸ್ಕೂಲಿಂದ ಬಂದ ತಕ್ಷಣ ಹುಡುಗರಿಗೂ ಕೂಡ ಬೇಜಾರಾಗಿರ್ತೈತಿ. ಸ್ವಲ್ಪ ಈ ರೀತಿ ಮೊಬೈಲ್ ತೊಗೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ. ಆಕಿಂದೇ ಆದಂತಹ ಒಂದು ಚಾನಲ್ ಐತಿ. 3 ವರ್ಷದಿಂದ ಆಯಿತು ಆಕಿಂದು ಚಾನಲ್ ಸ್ಟಾರ್ಟ್ ಮಾಡಿರ್ತೀವಿ. ಯಾವುದೋ ಒಂದು ಕಾರಣದಿಂದ ಡಿಲೀಟ್ ಆಗ್ತೈತಿ. ಏಜ್ ವೆರಿಫಿಕೇಷನ್ ಕೇಳ್ತೈತಿ. ನಡು ಒಂದು ಸ್ವಲ್ಪ ಗ್ಯಾಪ್ ಮಾಡಿಬಿಟ್ಟಿದ್ವಿ. ಈಗ ಮತ್ತೆ ಫ್ರೆಶ್ ಆಗಿ ಒಂದು ಚಾನಲನ್ನು ಓಪನ್ ಮಾಡಿ ಕೊಟ್ಟಿನಿ ಆಕಿಗೆ. ಡ್ಯಾನ್ಸ್ ಒಳಗೆ ಭಾಳ ಚಂದ ಡ್ಯಾನ್ಸ್ ಮಾಡ್ತಾಳೆ. ಅದ್ರ ಜೊತೆಗೆ ಭರತನಾಟ್ಯಮ್ ಕೂಡ ಭಾಳ ಚಂದ ಮಾಡ್ತಾಳೆ. ಆಕಿನ ಚಾನಲ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ಆಕಿನ ಚಾನಲ್ನು ಕೂಡ ನೋಡಿರಿ, ಡ್ಯಾನ್ಸ್ ಯಾವ ರೀತಿ ಮಾಡ್ತಾಳೆ, ರೀಲ್ಸನ್ನು ಯಾವ ರೀತಿ ಮಾಡ್ತಾಳೆ, ಅದ್ರ ಜೊತೆಗೆ ಅಭ್ಯಾಸಲ್ಲೂ ಕೂಡ ಶಾಣೆ ಇದ್ದಾಳೆ. ಹೀಗಾಗಿ ನಾನು ಎರಡೂ ಕಡೆ ಇರಲಿ, ಡ್ಯಾನ್ಸು ಇರಲಿ ಅಭ್ಯಾಸನೂ ಇರಲಿ ಅಂತ ಹೇಳಿ ಸ್ವಲ್ಪ ಆಕಿಗೆ ಡ್ಯಾನ್ಸ್ ಕಡೆಗೂ ಕೂಡ ಸಪೋರ್ಟ್ ಮಾಡ್ತಿರ್ತೀನಿ. ಮತ್ತು ಇವತ್ತು ಸ್ಟಿಚಿಂಗಲ್ಲಿ ಒಂದು ಟಾಪ್ ಸ್ಟಿಚ್ ಮಾಡೀನಿ. ಅದ್ರ ಜೊತೆಗೆ ಪ್ಯಾಂಟ್ ಕೂಡ ಸ್ಟಿಚ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಸಾಲಿಲ್ಲ. ಇದನ್ನೇ ಕಂಟಿನ್ಯೂ ಮಾಡಿದ್ನಂದ್ರೆ ನನಗೆ ಓದೋಕ್ಕೆ ಟೈಮ್ ಸಿಗಲ್ಲ ಅಂಥೇಳಿ ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ಕಟ್ಟಿಂಗ್ ಮಾಡಿಟ್ಟಿದ್ದೆ ನಿನ್ನೆ, ಪ್ಯಾಂಟ್ ಮತ್ತು ಟಾಪ್ ಎರಡನ್ನೂ ಕೂಡ ಕಟ್ ಮಾಡಿಟ್ಟಿದ್ದೆ. ನೋಡಿರಿ, ಇದ್ರ ಜೊತೆಗೆ ಈ ಪ್ಯಾಂಟನ್ನು ನಾಳೆ ಸ್ಟಿಚ್ ಮಾಡ್ತೀನಿ. ಇವತ್ತು ಟಾಪನ್ನು ಸ್ಟಿಚ್ ಮಾಡೀನಿ. ಇದ್ರ ಜೊತೆಗೆ ಇನ್ನೂ 2 ಪಾಪುದು ಡ್ರೆಸ್ ಹೊಲಿಬೇಕು. 7ರಿಂದ 8 ಮಂತ್ ಇರುವಂತಹ ಬೇಬಿಗೆ ಫ್ರಾಕನ್ನು ಸ್ಟಿಚ್ ಮಾಡೋದೈತಿ. ಅದನ್ನು ವಿಡಿಯೋ ಮಾಡಿ ಲೇಡೀಸ್ ಕ್ರೇಜ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಈ ಬಟ್ಟೆಯಲ್ಲಿ ಟಾಪ್ ಹೊಲಿಬೇಕು, ಫ್ರಾಕ್ ಹೊಲಿಬೇಕು ನೋಡಿರಿ. ಈ ಬ್ಲೌಸ್ ಪೀಸಲ್ಲಿ ಫ್ರಾಕ್ ಹೊಲಿಬೇಕಾಗೈತಿ. ವಿಡಿಯೋವನ್ನು ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡಿರ್ತೀನಿ ಮತ್ತು ಹೈಲೈಟ್ ಕೂಡ ಈ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಸ್ಟಿಚಿಂಗ್ ಆದಮೇಲೆ ಇವತ್ತು ನಮ್ಮ ಮನೆಯವರು ಕೂಡ ಅಂಗಡಿ ಬಂದಿತ್ತು, ನಮ್ಮದು ಜಲ್ದಿನೇ ಬಂದಿದ್ದರು. ಹೀಗಾಗಿ ಅವರಿಗೆಲ್ಲ ಊಟಕ್ಕೆಲ್ಲ ಕೊಟ್ಟಾದಮೇಲೆ 10:30 ತನಕ ನಮ್ಮದೆಲ್ಲ ಕೆಲಸ ಮುಗ್ದಿತ್ತು. 10:30ಇಂದ 12ರವರೆಗೂ ಕೂಡ ನಾನು ಸೈನ್ಸ್ ಓದ್ಕೋತಾ ಕೂತೀನಿ. 7th ಕ್ಲಾಸಿಂದು ಸೈನ್ಸ್ ಓದ್ಕೋತಾ ಕೂತಿದ್ದೆ. ಪ್ರಾಣಿಗಳಲ್ಲಿ ಪೋಷಣೆ ಪಾಠ ಪ್ರತಿಯೊಂದು ಲೈನು ಇಂಪಾರ್ಟೆಂಟ್ ಐತೆ ನೋಡಿರಿ. ಪ್ರಾಣಿಗಳ ಪೋಷಣೆ ಪಾಠದಲ್ಲಿ ಸಸ್ಯಗಳ ಪೋಷಣೆ ಪಾಠನೂ ಕೂಡ ಅದೇ ರೀತಿಯಾಗಿತ್ತು. ಹೀಗಾಗಿ ಈ ಪಾಠ ನಾನು ಡೈಲಿ ಒಂದು ಮುಗಿಸ್ಬೇಕು ಅಂತಂದ್ರೆ ಆಗಕತ್ತೆ ಇಲ್ಲ, 2 ಡೇಸ್ ತೊಗೊಂತು. ಪ್ರಾಣಿಗಳಲ್ಲಿ ಪೋಷಣೆ ಅನ್ನುವಂತಹ ಲೆಸನ್. ಡೈಜೆಷನ್ ಸಿಸ್ಟಮ್ ಯಾವ ರೀತಿಯಾಗೈತಿ ಪ್ರತಿಯೊಂದನ್ನು ಕೂಡ ನೀವು ಡೀಟೇಲಾಗಿ ಓದಿ ಬರ್ಕೋರಿ. ಯಾವುದು ಲೈನು ಬಿಡುವಂಗೆ ಇಲ್ಲ, ಆ ರೀತಿಯಾಗಿ ಈ ಟಾಪಿಕ್ ಐತಿ. ಮತ್ತು ಓದ್ತಾ ಇಂಟ್ರೆಸ್ಟ್ ಕೂಡ ಅಷ್ಟು ಚಂದ ಬರ್ತೈತಿ, ಬೇಜಾರೇ ಆಗಂಗಿಲ್ಲ. ನಿದ್ದೆ ಬಂತು, ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿದೆ. ಇನ್ನೊಂದು 1 ಪೇಜೇನು 2 ಪೇಜ್ ಇರಬೇಕಷ್ಟೇ. ಭಾಳ ನಿದ್ದೆಗಣ್ದಾಗ ಓದಿದ್ರೂ ಕೂಡ ತಲೆಗೆ ಹತ್ತಲ್ಲ. ಮತ್ತು ಇವತ್ತು ಮಧ್ಯಾಹ್ನ ಕೂಡ ಒಂದು ಹಾಫ್ ಆನ್ ಅವರ್ ಕೂಡ ರೆಸ್ಟ್ ಮಾಡಿಲ್ಲ. ಬೆಳಿಗ್ಗೆ 5:30 ಗಂಟೆಗೆ ಎದ್ದಿರ್ತೀನಿ ಅನೀಶನ್ ಸ್ಕೂಲ್ ಸಲುವಾಗಿ. ಹೀಗಾಗಿ ಪೂರ್ತಿ ಪಾಠ ಮುಗ್ಸೋಕ್ಕಾಗಲಿಲ್ಲ. ಇನ್ನೊಂದು 2 ಪೇಜ್ ಐತಿ. ಅದ್ರ ಜೊತೆಗೆ ರುಮೇನ್ ಅನ್ನೋದು ಕೂಡ ವರ್ಡ್ ಗೊತ್ತಿರಬೇಕು. ರುಮೇನ್ ಅನ್ನೋದು ಎಮ್ಮೆ ಮತ್ತು ಆಕಳುಗಳು ಅಂದರೆ ಹುಲ್ಲು ತಿನ್ನುವಂತಹ ಪ್ರಾಣಿಗಳಲ್ಲಿರುವಂತಹ ಡೈಜೆಷನ್ ಸಿಸ್ಟಮ್ ಅದು. ಅಂದರೆ ಅದು ಹುಲ್ಲನ್ನು ಇಡಿಯಾಗಿ ಪೂರ್ತಿಯಾಗಿ ತಿಂದೇ ಅರ್ಧಂಬರ್ಧ ತಿಂದು ರುಮೇನ್ ಅನ್ನೋ ಭಾಗದಲ್ಲಿ ಇಟ್ಕೊಂಡಿರ್ತೈತಿ ಹೊಟ್ಟೆಯಲ್ಲಿ. ಅದನ್ನು ಮತ್ತೆ ಮರು ಕಳಿಸ್ಕೊತೈತಿ ಬಾಯಿಯಲ್ಲಿ. ಆ ಹುಲ್ಲಿನ ಉಂಡೆಗಳನ್ನು ಮರುಕಳಿಸ್ಕೊಂಡು ಮತ್ತೆ ಮೆಲಿಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ನಾವು ನೋಡಿರ್ಬೋದು ಎಮ್ಮೆ ಆಕಳುಗಳೆಲ್ಲ ಯಾವಾಗಲೂ ಮೆಲಿತಾನೆ ಇರ್ತಾವೆ. ಅದರಿಂದನೇ ನಾವು ತಿಳ್ಕೊಬೇಕು. ಅದು ಹುಲ್ಲನ್ನು ಫಾಸ್ಟಾಗಿ ತಿಂದು ಸಣ್ಣ ಅರ್ಧಂಬರ್ಧ ತಿಂದು ರುಮೇನನ್ನ ಭಾಗದಲ್ಲಿ ಇಟ್ಕೊಂಡಿರ್ತೈತಿ. ಅದನ್ನು ಮರುಕಳಿಸಿ ಮತ್ತು ಮೇಯಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಈ ರೀತಿಯಾಗಿ ಪ್ರತಿಯೊಂದನ್ನು ನಾವು ಈ ಪಾಠದಲ್ಲಿ ಭಾಳ ಚೆಂದಾಗಿ ಓದ್ಕೋಬೋದು.
ಮತ್ತು ಇಷ್ಟು ಸಣ್ಣ ವಯಸ್ಸಿಗೆ ಅಂದ್ರೆ 12-13 ವಯಸ್ಸಿನವ್ರಿಗೆ ಈ 7th ಕ್ಲಾಸ್ದು ಬರ್ತೈತಿ ಬುಕ್ಕ. ನನ್ನ ಮಗಳು ಕೂಡ ಆಲ್ರೆಡಿ ಈಗ 7th ಕ್ಲಾಸಲ್ಲಿ ಸ್ಟಡಿ ಮಾಡಾಕ್ತಾಳೆ. ಸ್ವಲ್ಪ ಇವೆಲ್ಲ ನನಗೆ ಭಾಳ ಹಾರ್ಡ್ ಅನ್ನಿಸ್ತು, ಆ ಏಜ್ಗೆ ಹಾರ್ಡ್ ಅನ್ನಿಸ್ಲಾಗ್ತೈತಿ. ಬಟ್ ಈಗಿನ ಹುಡುಗರು ಕೂಡ ತುಂಬಾ ಫಾಸ್ಟ್ ಅದಾರ, ಓದೋದ್ರಲ್ಲೂ ಕೂಡ ಫಾಸ್ಟ್. ಹೀಗಾಗಿ ಸ್ವಲ್ಪ ಹಾರ್ಡ್ ಕೊಟ್ಟಿರ್ಬೋದು ಅಂತ ನನ್ನ ಭಾವನೆ. ಈ ರೀತಿ ನನ್ನ ಇವತ್ತಿನ ದಿನ ಬೆಳಿಗ್ಗೆ ಎಕ್ಸಸೈಸಿಂದ ಸ್ಟಾರ್ಟ್ ಆಗಿ ಮನೆ ಕೆಲಸ ಆಗಿರ್ಬೋದು, ಸ್ಟಿಚಿಂಗ್ ಮತ್ತು ಅದ್ರ ಜೊತೆಗೆ ಸ್ಟಡಿ ಮತ್ತು ಈ ವ್ಲಾಗ್ಗಳಿಗೆ ಎಡಿಟ್ ಮಾಡೋದು ಕೂಡ ತುಂಬಾ ಟೈಮ್ ತಗೋತೈತಿ. ಅಷ್ಟೇ ಈಸಿ ಅಲ್ಲ. ನೋಡಿದವ್ರಿಗೆಲ್ಲ ಅನಿಸ್ಬೋದು ಓದೋದನ್ನು ಮತ್ತು ಕೆಲಸ ಮಾಡೋದನ್ನೆಲ್ಲ ಈಸಿಯಾಗಿ ಅಪ್ಲೋಡ್ ಮಾಡಿಬಿಡ್ತಾರಂತ ಹೇಳಿ. ಯಾವುದೂ ಅಷ್ಟು ಈಸಿ ಅಲ್ಲ, ಈಸಿಯಾಗಿ ತಿಳ್ಕೊಬೇಡ್ರಿ. ಇದಕ್ಕೋಸ್ಕರನೇ ನನಗೆ ಕ್ಲಾಸ್ ಮಾಡೋದು ಆಗಕತ್ತಿಲ್ಲ. ಆದ್ರೂ ಕೂಡ ನಾಳೆ ಡೆಫಿನೆಟ್ಟಾಗಿ ಅಂದರೆ 5ನೇ ತಾರೀಕು 2 ವಿಡಿಯೋಸ್ಗಳು ಖಂಡಿತವಾಗಿ ಬಂದೇ ಬರ್ತಾವೆ. ಮ್ಯಾಥ್ಸ್ ಮತ್ತು EVSದ ಟಾಪಿಕ್ಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.